ಕೇಳ್ರಪ್ಪೋ ಕೇಳ್ರಿ, ಬಿಗ್ ಬಾಸ್ ಫ್ಯಾನ್ಸ್ಗೆ ಬಂತು ಬೆಂಕಿ ಸುದ್ದಿ. ಎಲ್ಲರನ್ನೂ ಬೈಯುತ್ತಿರುವ ರಜತ್ಗೆ ಟಾಂಗ್ ಕೊಡಲು ಬರ್ತಾರಂತೆ ಫೈರಿಂಗ್ ಸ್ಟಾರ್. ದೊಡ್ಡ ಮನೆ ಮಂದಿಗೆ ಮುಂದಿದೆ ಮಾರಿ ಹಬ್ಬ. ಬಿಗ್ ಬಾಸ್ ಮನೆಗೆ ಹುಚ್ಚ ವೆಂಕಟ್ ಎಂಟ್ರಿ ಯಾವಾಗ ಗೊತ್ತಾ? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ರಜತ್ ವಿರುದ್ಧ ತೊಡೆ ತಟ್ಟೋಕೆ ಫೈರಿಂಗ್ ಸ್ಟಾರ್ ರೆಡಿ. ರಜತ್ಗೆ ಟಾಂಗ್ ಕೊಡಲು ಹುಚ್ಚ ವೆಂಕಟ್ ಎಂಟ್ರಿ. ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟ ರಜತ್ ಸದ್ಯ ಸಖತ್ ಸದ್ದು ಮಾಡ್ತಿದ್ದಾರೆ. ಅವರು ಬಳಸುವ ಕೆಟ್ಟ ಶಬ್ದಗಳಿಗೆ ಬಿಗ್ ಬಾಸ್ ಸ್ಪರ್ಧಿಗಳಂತೂ ಫುಲ್ ದಂಗಾಗಿ ಹೋಗಿದ್ರು. ಇನ್ನು ನಮ್ಮ ಗೋಲ್ಡ್ ಸುರೇಶ್, ಮಂಜು ಹಾಗೂ ಶೋಭಾ ಜೊತೆ ಫುಲ್ ಕಿರಿಕ್ ಮಾಡಿಕೊಂಡ ರಜತ್ ನಾಲಿಗೆ ಹರಿಬಿಟ್ಟು ಮಾತಾಡಿದ್ದು. ಬಾಯಿಗೆ ಲಂಗು ಲಗಾಮಿಲ್ಲದ ರಜತ್ ಮಾತಿಗೆ ಟಾಂಗ್ ಕೊಡಲು ಈಗ ನಮ್ಮ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ. ಎಸ್, ನನ್ ಮಗನ್ ಈ ಸೂಪರ್ ಡೈಲಾಗ್ ಗಳಿಂದ ಹುಚ್ಚ ವೆಂಕಟ್ ಬಿಗ್ ಬಾಸ್ ಮನೆಯಲ್ಲಿ ಸಖತ್ತಾಗಿ ವೈರಲ್ ಆಗಿದ್ರು. ಅವರ ಮಾತು, ಜಗಳ ಇವೆಲ್ಲವನ್ನ ಇಂದಿಗೂ ಕೂಡ ಯಾರು ಮರೆಯಲು ಸಾಧ್ಯವೇ ಇಲ್ಲ. ಬಿಗ್ ಬಾಸ್ ಸ್ಪರ್ಧಿ ಮೇಲೆ ಕೈ ಮಾಡಿ ಭಾರಿ ಸುದ್ದಿಯಾಗಿದ್ದ ಹುಚ್ಚ ವೆಂಕಟ್ ಅವರ ಮಾತಿಗೆ ಬಾಯಿ ಕೊಡೋದು ಅಂದ್ರೆ ಸುಲಭದ ಮಾತಲ್ಲ. ನೋ ಚಾನ್ಸ್. ಹುಚ್ಚ ವೆಂಕಟ್ ಇದಾರೆ ಅಂದ್ರೆ ಸ್ಪರ್ಧಿಗಳು ಗಪ್ಚುಪ್ಪಾಗಿ ಬಿಡ್ತಿದ್ರು. ಹೀಗಾಗಿ ಇದೀಗ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಬಂದಿರುವ ರಜತ್ಗೆ ಹುಚ್ಚ ವೆಂಕಟ್ ಸರಿ ಎನ್ನುತ್ತಿದ್ದಾರೆ ಬಿಗ್ ಬಾಸ್ ನ ಡೈ ಹಾರ್ಡ್ ಫ್ಯಾನ್ಸ್. ರಜತ್ ಅವರ ಅತಿಯಾದ ವರ್ತನೆ ಮನೆ ಮಂದಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಟಾಸ್ಕ್ ಆಡುವ ವಿಚಾರದಲ್ಲಿ ಸುರೇಶ್ ಜೊತೆಗೆ ವಾಗ್ವಾದಕ್ಕಿಳಿದ ರಜತ್ ಗುಗ್ಗು, ಸೆಡೆ ಎಂಬ ಪದಗಳನ್ನ ಬಳಕೆ ಮಾಡಿದ್ದಾರೆ. ಎಲ್ಲಾ ಸೆಡೆಗಳನ್ನ ಕಳಿಸಿಯೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತೇನೆ. ಹುಟ್ಟಿದಾಗಿನಿಂದ ಹೀಗೆ ಇರೋದು, ಮುಂದೆಯೂ ಹೀಗೆ ಇರ್ತೀನಿ. ಇನ್ಮುಂದೆ ಇದಕ್ಕಿಂತ ಟ್ರಿಬಲ್ ಮಾತಾಡ್ತೀನಿ ಅಂತ ರಜತ್ ಹೇಳಿದ್ದಾರೆ. ಈ ಪದಗಳನ್ನ ಯಾರಿಗೂ ಕೂಡ ಅರಗಿಸಿಕೊಳ್ಳಲು ಆಗ್ತಿಲ್ಲ. ಇನ್ನು ದೊಡ್ಡ ಮನೆ ಫ್ಯಾನ್ಸ್ ಅಂತೂ ಈ ಮಾತನ್ನ ಕೇಳಿ ಫುಲ್ ಗರಂ ಆಗಿದ್ದಾರೆ. ಇನ್ನು ಇದನ್ನೆಲ್ಲ ನೋಡಿರುವ ಫ್ಯಾನ್ಸ್ ರಜತ್ಗೆ ಹುಚ್ಚ ವೆಂಕಟೇ ಸರಿ, ಅವರು ಒಂದ್ಸಲ ಬಂದ್ರೆ ಸಾಕು, ಮನೆ ಹಾಗೂ ಎಲ್ಲರ ಮನಸ್ಸಿನ ವಾಸ್ತು ಕೂಡ ಸರಿ ಹೋಗುತ್ತೆ. ಹೀಗಾಗಿ ಬಿಗ್ ಬಾಸ್ ಮನೆಗೆ ಫೈರಿಂಗ್ ಸ್ಟಾರ್ ಬರ್ಲೇಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಠ ಹಿಡಿದು ಕುಳಿತಿದ್ದಾರೆ. ಹಾಗೆ ಬಿಗ್ ಬಾಸ್ ಆರಂಭದಲ್ಲಿ ಹುಚ್ಚ ವೆಂಕಟ್ ಕೂಡ ನನಗೂ ಒಂದು ಚಾನ್ಸ್ ಕೊಡಿ ಬಿಗ್ ಬಾಸ್ ಅಂತ ವಿಡಿಯೋ ಮೂಲಕ ಕಿಚ್ಚ ಸುದೀಪ್ ಹಾಗೂ ಬಿಗ್ ಬಾಸ್ಗೆ ಮನವಿ ಮಾಡಿದ್ರು. ಈಗ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರುವ ಬಿಗ್ ಬಾಸ್ ಟೀಮ್ ಅತಿ ಶೀಘ್ರದಲ್ಲೇ ಗ್ರೀನ್ ಸಿಗ್ನಲ್ ಕೊಟ್ಟು ಹುಚ್ಚ ವೆಂಕಟ್ ಅವರನ್ನ ಬಿಗ್ ಬಾಸ್ ಮನೆಗೆ ಕರೆತರುತ್ತಾರೆ ಎಂಬ ಬಿಸಿ ಸುದ್ದಿ ಆಲ್ ಓವರ್ ಕರ್ನಾಟಕ ಓಡಾಡ್ತಿದೆ. ಕಲರ್ಸ್ ಕನ್ನಡ ಅವ್ರಿಗೆ ಇಷ್ಟು ಕಲರ್ಸ್ ಕನ್ನಡ, ಇದು ಸುದೀಪ್ ಅವ್ರು ಕೂಡ ಇದು ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕ್ಕೆ. ಖಂಡಿತ ನಾನು ಅದು ಉಳಿಸ್ಕೊತೀನಿ, ಯಾವುದೇ ಥರ ಗಲಾಟೆ ಮಾಡಲ್ಲ. ನಾನು ಎಲ್ಲ ಟಾಸ್ಕ್ಗಳು ಮಾಡ್ತೀನಿ. ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಬರೋಕ್ಕೆ. ಒಂದು ದಿನಕ್ಕೆ ಕರೆದು ನಾನು ಬರ್ತೀನಿ, ಒಂದು ವಾರ ಕರೆದು ಬರ್ತೀನಿ, ಅಥವಾ ಫುಲ್ ಇರೋದಕ್ಕೆ ಕರೆದು ನಾನು ಬರ್ತೀನಿ, ಅಥವಾ ನೀವು ಫಿನಾಲೆ ಕರೆದು ನಾನು ಬರ್ತೀನಿ. ಒಟ್ಟಾಗಿ ನಾನು ಕರೀರಿ. ಯಾಕಂದರೆ ಎಲ್ಲರೂ ಈಗ ನನ್ನ ಬಿಗ್ ಬಾಸ್ ಹುಚ್ಚ ವೆಂಕಟ್ ಅಂತ ಇರ್ತಾರೆ. ಈ ಬಿಗ್ ಬಾಸ್ ಬಂದಿದ್ದ ಟೈಮಲ್ಲಿ ಎಲ್ಲ ನನಗೆ ನೀವು ಹೋಗಲ್ಲ ಅಂತಾರೆ. ನನಗೆ ಒಂದು ಅವಕಾಶ ಕೊಡಿ, ನಾನು ಯಾವುದೇ ಥರ ಗಲಾಟೆ ಮಾಡಲ್ಲ. ಸುದೀಪ್ ಅವರೇ ಇದು ರಿಕ್ವೆಸ್ಟು, ಒಂದು ಅವಕಾಶ ನೀವು ಮನ್ಸು ಮಾಡಿದ್ರೆ ಆಗುತ್ತೆ, ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಬಾಯ್ ಫ್ರಮ್ ಫೈಟಿಂಗ್ ಅಂಡ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. ಒಂದು ಅವಕಾಶ, ಒಂದು ದಿನ ಆಗಲಿ, ಒಂದು ವಾರ ಆಗಲಿ, ಅಥವಾ ಫುಲ್ ಆಗಲಿ, ಅಥವಾ ಫಿನಾಲೆ ಕರೀರಿ ಅಂತ ಹೇಳ್ತಾ ಬಾಯ್ ಫ್ರಮ್ ಫೈಟಿಂಗ್ ಅಂಡ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. ಇದು ಒಂದು ರಿಕ್ವೆಸ್ಟ್. ಅದೇನೇ ಆಗ್ಲಿ, ಬಿಗ್ ಬಾಸ್ ಫೀವರ್ ಕರುನಾಡ ತುಂಬಾ ಹಬ್ಬಿದೆ. ಇದರ ನಡುವೆ ಈಗ ಹುಚ್ಚ ವೆಂಕಟ್ ದೊಡ್ಡ ಮನೆಗೆ ಬಂದ್ರೆ ಇನ್ ಕೇಳ್ಬೇಕಾ? ಕಿರುತೆರೆಯಲ್ಲಿ ಬಿಗ್ ಬಾಸ್ ಹೊಸ ಮೈಲುಗಲ್ಲು ಸೃಷ್ಟಿಸಿರೋದು ಗ್ಯಾರಂಟಿ. ಇದಕ್ಕೆ ನೀವೇನಂತೀರಾ? ನಮಗೆ ಕಮೆಂಟ್ ಮಾಡಿ ಹೇಳಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ.